me forever on fire. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿದ್ರೂ ಕೂಡ ದರ್ಶನ್ ಗೆಳತಿ ನಿನ್ನೆ ರಾತ್ರಿ ಮತ್ತೆ ಜೈಲಲ್ಲೇ ಕಾಲ ಕಳೆದಿದ್ದಾರೆ. ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜಾಮೀನು ಪ್ರತಿ ತಡವಾಗಿ ಜೈಲಾಧಿಕಾರಿಗಳ ಕೈ ಸೇರಿದ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಜೈಲಿನಿಂದ ಪವಿತ್ರ ಗೌಡ ಬಿಡುಗಡೆ ಆಗಲೇ ಇಲ್ಲ. ಇನ್ನು ಸಕಾಲಕ್ಕೆ ಬೇಲ್ ಪ್ರತಿ ತಲುಪದ ಹಿನ್ನೆಲೆಯಲ್ಲಿ ಜೈಲಿನಲ್ಲೇ ಪವಿತ್ರ ಗೌಡ ಕಾಲ ಕಳೆದರು. ಇಂದು ಬೆಳಗ್ಗೆ 10 ಗಂಟೆಗೆ ಪವಿತ್ರ ಗೌಡ ಬಿಡುಗಡೆ ಆಗಲಿದ್ದಾರೆ. ಇಂದು 10 ಗಂಟೆಗೆ ಪವಿತ್ರ ಗೌಡ ಜಾಮೀನಿನ ಮೇಲೆ ಬಿಡುಗಡೆ ಆಗಲಿದ್ದಾರೆ. ಇನ್ನು ಜಾಮೀನು ಸಿಕ್ಕಿದ್ರೂ ಕೂಡ ಜಾಮೀನಿಗೆ ಒದಗಿಸಿದಂತಹ ಕೆಲವು ಷರತ್ತುಗಳು, ಆ ಷರತ್ತುಗಳನ್ನು ಕೂಡ ಅವರು ಪೂರೈಕೆ ಮಾಡಬೇಕಾಗಿತ್ತು. ಇನ್ನು ಒಂದೆಡೆ ಷರತ್ತುಗಳು ಪೂರೈಕೆ ಮಾಡಬೇಕಾಗಿತ್ತು. ಷರತ್ತುಗಳನ್ನು ಫುಲ್ಫಿಲ್ಮೆಂಟ್ ಮಾಡಿದ ಬಳಿಕ ಜಾಮೀನು ಸಿಕ್ಕಂತಹ ಆದೇಶದ ಪ್ರತಿ ಏನಿದೆ ಅದು ಜೈಲಾಧಿಕಾರಿಗಳಿಗೂ ಕೂಡ ಸಿಗಬೇಕಾಗಿತ್ತು. ಆದರೆ ಅಧಿಕೃತವಾದಂತಹ ಪ್ರತಿ ಜೈಲಾಧಿಕಾರಿಗಳ ಕೈಗೆ ಸಿಗದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಬಿಡುಗಡೆ ವಿಳಂಬ ಆಯಿತು. ನಿನ್ನೆ ಸಾಯಂಕಾಲ ಪವಿತ್ರ ಗೌಡ ಅವರು ಬಿಡುಗಡೆ ಆಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಬಿಡುಗಡೆ ಮತ್ತೆ ವಿಳಂಬ ಆಗಿದೆ. ನಿನ್ನೆ ರಾತ್ರಿಯೂ ಕೂಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಎದುರಾಯಿತು. ಆದರೆ ಇಂದು ಬೆಳಗ್ಗೆ 10 ಗಂಟೆಗೆ ಪವಿತ್ರ ಗೌಡ ಬಿಡುಗಡೆ ಆಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಪವಿತ್ರ ಗೌಡ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ಅವರ ಕುಟುಂಬಸ್ಥರು ಕೂಡ ಅವರನ್ನು ಸ್ವಾಗತ ಮಾಡೋದಕ್ಕೆ, ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 10 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಬಿಡುಗಡೆ ಆಗಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ.